ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಟಕಿ. ಲಾಸ್ಟ್ ವಿಡಿಯೋನ ನಾವು ಡೇಟಾ ಇನ್ಸರ್ಟ್ ಮಾಡೋದು ನೋಡಿದ್ವಿ. ಈಗ ಇನ್ನೊಂದು ಫೀಚರ್ ಹೇಳ್ಕೊಡ್ತೀನಿ. ಇಲ್ಲಿ ನಮ್ದು SID ಪ್ರೈಮರಿ ಕೀ ಅಂತ ಐತಿ. ಅದನ್ನ ಎವ್ರಿ ಟೈಮ್ ನಾವು ಪ್ರೈಮರಿ ಕೀ ಇನ್ಸರ್ಟ್ ಮಾಡೋ ಬದಲಿ ಒಂದು ಆಟೋ ಇನ್ಕ್ರಿಮೆಂಟ್ ಅಂತೇಳಿ ಒಂದು ಫೀಚರ್ ಬರ್ತೈತೆ ನಮ್ಮ ಕಡೆ. ಆಟೋ ಇನ್ಕ್ರಿಮೆಂಟ್ ಇದನ್ನೇನರ ಯೂಸ್ ಮಾಡಿ ನಾವು ಟೇಬಲ್ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ನಾವು ಎವ್ರಿ ಟೈಮ್ SIDನ ಇನ್ಸರ್ಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಅದು ತಂತಾನ ಆಟೋ ಇನ್ಕ್ರಿಮೆಂಟ್ ಹಾಕೋಂತ ಹೋಗ್ತೈತಿ. ಟ್ರೈ ಮಾಡೋದು ಇದನ್ನು. ನಮ್ಮ ಸ್ಟೂಡೆಂಟ್ ಟೇಬಲ್ ಬಂತು, ಡಿಸ್ಕ್ರೈಬ್ ಮಾಡಿಕೊಂಡ್ರೆ SID ಎಕ್ಸ್ಟ್ರಾ ಕನ್ಸ್ಟ್ರೈಂಟ್ ಒಳಗೆ ಆಟೋ ಇನ್ಕ್ರಿಮೆಂಟ್ ಅಂತ ಬಂದೈತಿ. ಈಗ ನಾವು ಇದಕ್ಕೆ ಡೇಟಾ ಆ್ಯಡ್ ಮಾಡಿ ನೋಡೋಣ. ಈಗ ನಾವು ಇನ್ಸರ್ಟ್ ಇಂಟು ಎಸ್ ನೇಮ್ SCT ಅಷ್ಟೇ ಕೊಟ್ಟೇವಿದೆ. ನಮ್ದು SID ಪ್ರೈಮರಿ ಕೀನ ಇಲ್ಲಿ ನಾವು ಡಿಫೈನ್ ಮಾಡಿಲ್ಲ, ಇಲ್ಲಿ ವ್ಯಾಲ್ಯೂನು ಕೊಡತ್ತಿಲ್ಲ. ನಾವು ಇದನ್ನೇನಾರ ಡೇಟಾ ಇನ್ಸರ್ಟ್ ಮಾಡಿದ್ವಿ ಅಂದ್ರೆ ಚೆಕ್ ಮಾಡೋಣ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ನೋಡ್ಬೋದು ನೀವು, ನಾವು 1 ಅಂತ ಕೊಟ್ಟಿದ್ದಿಲ್ಲ, ಆದರೂ ಇಲ್ಲಿ 1 ಅಂತ ಬಂತೆ. ಈಗ ನಾವು ಹೆಸರು ಚೇಂಜ್ ಮಾಡಿ ಇನ್ನೊಮ್ಮೆ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ನೋಡಿ 2 ಅಂತ ತೊಗೊಂಡೈತೆ, ಆಟೋ ಇನ್ಕ್ರಿಮೆಂಟ್ ಆಗೈತಿ, ಡೇಟಾ ಆ್ಯಡ್ ಆಗೈತಿ. ನಾವಿಲ್ಲಿ ಕೊಟ್ಟಿಲ್ಲ, ಅದನ್ನು ಮ್ಯಾನ್ಯಲ್ ಆಗಿ ಇನ್ಸರ್ಟ್ ಮಾಡಿಲ್ಲ. ಈಗ ಇನ್ನೊಂದು ಕೊಟ್ವಿ ಅಂದ್ರೆ 3 ಅಂತ ಆಟೋ ಇನ್ಕ್ರಿಮೆಂಟ್ ಆಗೈತಿ. ಇದು ಆಟೋ ಇನ್ಕ್ರಿಮೆಂಟ್ ಫೀಚರ್ ಇಂದ ಕೆಲಸ. ಥ್ಯಾಂಕ್ ಯು.